ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ವಿಳಂಬ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೇನೆ ಮಾಹಿತಿ ಇಲ್ಲ. ಗೃಹಲಕ್ಷ್ಮಿ ಹಣದ ಬಗ್ಗೆ ಎಚ್.ಎಂ. ರೇವಣ್ಣ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಏನು ಉತ್ತರ ಕೊಟ್ಟಿಲ್ಲ. ಎಚ್.ಎಂ. ರೇವಣ್ಣ ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. ಅವರು ಪ್ರಶ್ನೆ ಮಾಡಿದ್ರೆ ಆಕೆಯನ್ನೇ ಕೇಳಿ ಅಂತ ಹೋಗ್ತಾರೆ. ಒಬ್ಬರು ಇಲಾಖೆ ಸಚಿವರಿಗೆ 2 ತಿಂಗಳು ನಾವು ಕೊಟ್ಟಿದ್ದೀವಿ ಅಂತಾರೆ, ನಂತರ ವಿಷಾದವನ್ನು ಪಡ್ತಾರೆ, ನಂತರ ನಾವು ಕ್ಷಮೆ ಕೇಳ್ತೀನಿ ಅಂತಾರೆ. ಯಾಕೆ ಆಕೆಯನ್ನು ಕೇಳಿ ಒಬ್ಬರು ಇಲಾಖೆ ಸಚಿವರಿಗೆ 2 ತಿಂಗಳು ನಾವು ಕೊಟ್ಟಿದ್ದೀವಿ ಅಂತಾರೆ, ನಂತರ ವಿಷಾದವನ್ನು ಪಡ್ತಾರೆ, ನಂತರ ನಾವು ಕ್ಷಮೆ ಕೇಳ್ತೀನಿ ಅಂತಾರೆ. ಯಾಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಉತ್ತರ ಇದು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಬೆಳಗಾವಿಯಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಿಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಮಂತ್ರಿಗಳು ಗೊಂದಲಕ್ಕೀಡಾಗಿ ಹೇಳಿಕೆ ನೀಡಿದ್ದಾರೆ. ಕೆಲವೊಮ್ಮೆ ಈ ರೀತಿ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗುತ್ತೆ, ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ರೆ ಏನ್ ಮಾಡಬೇಕು ಅಂತ ಒಂದೊಂದ್ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ₹1 ಅಲ್ಲ ಸರ್, 5,000 ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ. ರಿಲೀಸ್ ಆಗಿಲ್ಲ ಸರ್, ಅದ ಕೆಲಸ ಅಲ್ವಾ ಸರ್? ಅಧಿಕಾರಿಗಳಿಗೆ ಮಂತ್ರಿಗಳು ಅದ ಕೆಲಸ ಅಲ್ವಾ ಸರ್? ಹಂಗೇನಿಲ್ಲ, ಎಲ್ಲವನ್ನೂ ನೆನ್ಪಿಟ್ಕೊಳ್ಳಕ್ಕಾಗುತ್ತೆ. ಅದು ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತ ದಿನಗಳಲ್ಲಿ ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಮುಂಬರುವಂತ ದಿನಗಳಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಹಣದೇನು ಕೊರತೆ ಇಲ್ಲ. ಅದಾಗಲ್ಲ ಬಿಡಿ, ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಅಧ್ಯಕ್ಷರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಕೆಲವೊಮ್ಮೆ ವಿಳಂಬ ಆಗೇ ಆಗುತ್ತೆ. ಎಲ್ಲಾ ಇಲಾಖೆಯಲ್ಲೂ ಪೇಮೆಂಟ್ ವಿಳಂಬ ಆಗಿದೆ. 1 ವರ್ಷ 2 ವರ್ಷ ವಿಳಂಬ ಆಗಿದ್ದೂ ಕೂಡ ಇದೆ. 4 ರಿಂದ 5 ತಿಂಗಳು ವಿಳಂಬ ಆಗಿದೆ, ಕೊಡ್ತಾರ್ ಬಿಡಿ ಅಂತ ಹೇಳಿದ್ದಾರೆ. ಮಾಡ್ತಾ ಇದೆ ಸರ್ಕಾರದಲ್ಲಿ, ಯಾವುದು ಕೂಡ ಎಲ್ಲ ವಿಳಂಬ ಆಗುತ್ತಾವ. ಎಲ್ಲ ಇಲಾಖೆಯಲ್ಲಿ ಪೇಮೆಂಟ್ 1 ವರ್ಷ 2 ವರ್ಷ ವಿಳಂಬ ಆಗಿದ್ದಿದೆ. ಅದು ಬಹುಶಃ 4 ತಿಂಗಳು 5 ತಿಂಗಳು ಡಿಲೇ ಆಗಿದೆ. ಕೊಡ್ತೀವಿ ಅಂತ ಹೇಳಿದಾರೆ, ಕೊಡ್ತಾರೆ. ಈಗ ಅಲ್ಲಿ 24 ತಿಂಗಳೇನು ಕೊಟ್ಟಿದ್ದೀವಿ. ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರೋದು ಹಣಕಾಸು ಇಲಾಖೆಯಿಂದನೇ ಬಿಡುಗಡೆ ಆಗಿರಲಿಲ್ಲ, ಸೊ ಆ ಹಣ ದುರ್ಬಳಕೆ ಏನು ಆಗಿಲ್ಲ. ದುರ್ಬಳಕೆ ಆಗುವಂಥ ಪ್ರಶ್ನೆ ಇಲ್ಲ, ಯಾಕಂದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ದುರ್ಬಳಕೆ ಅನ್ನೋ ಪ್ರಶ್ನೆ ಇಲ್ಲ. ಎದಕ್ರೆ ಏನಾಗಿದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ಇದರಲ್ಲಿ ಅವ್ಯವಹಾರ ಪ್ರಶ್ನೆ ಬರೋದಿಲ್ಲ. ಸದನಕ್ಕೆ ಒಬ್ಬ ಸಚಿವರಾಗಿ ಸುಳ್ಳು ಮಾಹಿತಿ ಕೊಟ್ಟಿರೋ ಸರಿಯಲ್ಲ ಅಂತ ವಿಜೇಂದ್ರ ಅವರು. ಸುಳ್ಳೇನು ಮಾಹಿತಿ ಕೊಟ್ಟಿಲ್ಲ, ಅವರು ಕೊಟ್ಟಿರಬಹುದು ಈ ಥರ ಹೆಚ್ಚಂತ. ಅವ್ರು ಹೇಳಿದ ತಿಂಗಳ ಮ್ಯಾಚ್ ಆಗಿಲ್ಲ ಅಷ್ಟೇ. 24 ತಿಂಗಳು ಕೊಟ್ಟಿದ್ದೀವಿ ಅಷ್ಟೇ, ಕೊಡ್ತೀವಿ, ಮುಂದೆ ಕೂಡ ಕೊಡ್ತೀವಿ. ಹಾಗೇನಿಲ್ಲ, ಅವ್ರ ದುಡ್ಡು ಯಾವಾಗ ರೆಡಿ ಆಯ್ತು ಅವ್ರು ನಮ್ಗೆ ಕೊಟ್ಟೆ ಕೊಡ್ತಾರೆ. ನಾವ್ಯಾರು ಫಾಲೋ ಅಪ್ ಮಾಡೋದು ಅವಶ್ಯಕತೆ.